ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ರಾಮಾಯಣದಲ್ಲಿ ಶ್ರೀರಾಮನು ವಿಷ್ಣುವಿನ ಅಂಶ ಆದ್ರೆ ಆದಿಶೇಷನೇ ಲಕ್ಷ್ಮಣನಾಗಿದ್ದಾನೆ. ಇನ್ನು ರಾಮಾಯಣ ಎಂದಕ್ಷಣ ನಮ್ಗೆಲ್ಲ ನೆನಪಾಗೋದು ಅಯೋಧ್ಯ, ರಾಜ ದಶರಥ, ರಾಮ ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ, ರಾವಣ ಇವರೆಲ್ಲರೂ. ಆದ್ರೆ ಎಲೆಮರೆಯ ಕಾಯಿಯಂತಿದ್ದು ತನ್ನ ಯೌವನ, ಸಂತೋಷ, ಉತ್ಸಾಹ, ಕನಸುಗಳನ್ನೆಲ್ಲ ನುಂಗಿಕೊಂಡು ದೂರದಿಂದಲೇ ಪತಿಗೆ ಶ್ರೇಯಸ್ಸನ್ನ ಬಯಸ್ತಾ ಪತಿಯ ತಾಯಿಂದಿರ ಸೇವೆ ಮಾಡ್ತಾ 14 ವರ್ಷಗಳ ಕಾಲ ಪತಿಯಿಂದ ದೂರ ಇದ್ದು ತ್ಯಾಗಮಯಿಯಾಗಿ ಜೀವನ ಸವಿಸಿದ ಪತಿವ್ರತೆ ಲಕ್ಷ್ಮಣನ ಹೆಂಡತಿ ಊರ್ಮಿಳಾದೇವಿ. ಇಂತಹ ಮಹಾತ್ಯಾಗಿ ಪುರಾಣದ ಮುಖ್ಯ ಭೂಮಿಕೆಯಿಂದ ಹಿಂದೆ ಸರಿದಿರುವುದು ಯಾಕೆ ಎಂಬುದೇ ಪ್ರಶ್ನೆ. ಊರ್ಮಿಳಾ ದೇವಿ ಮಿಥಿಲೆಯ ಜನಕ ಮಹಾರಾಜ ಮತ್ತು ಸುನೈನಾ ದೇವಿಯ ಮಗಳು. ಊರ್ಮಿಳೆ ಅಂದ್ರೆ ಮೋಡಿ ಮಾಡುವವಳು, ಅತ್ಯಂತ ಸೌಂದರ್ಯವತಿ ಎಂದು ಅರ್ಥ. ಹೆಸರಿಗೆ ತಕ್ಕಂತೆ ಇವಳು ರೂಪಾವತಿ ಹಾಗೂ ಜಾಣೆ. ಇನ್ನು ಸೀತೆಗಿಂತ ಯಾವುದ್ರಲ್ಲೂ ಕಡಿಮೆ ಇರಲಿಲ್ಲ. ಶ್ರೀರಾಮನು ಶಿವಧನುಸ್ಸನ್ನ ಮುರಿದಾಗ ಸೀತೆಯಷ್ಟೇ ಊರ್ಮಿಳೆ ಕೂಡ ಸಂತೋಷ ಪಟ್ಟಿದ್ಲು. ಅಕ್ಕನ ಮದುವೆ ಆದ್ರೆ ತಂದೆ ತಾಯಿಯ ಪ್ರೀತಿ ಸಂಪೂರ್ಣವಾಗಿ ತನಗೆ ಸಿಗಬಹುದೆಂಬ ಸಣ್ಣ ಆಸೆ ಮನದಲ್ಲಿತ್ತೋ ಏನೋ. ಆದ್ರೆ ಸೀತಾರಾಮರ ಮದುವೆಯ ಜೊತೆಯಲ್ಲಿ ವಿಶ್ವಾಮಿತ್ರರ ಮತ್ತು ವಸಿಷ್ಠರು ಸಲಹೆಯಂತೆ ದಶರಥನು ತನ್ನ ಉಳಿದ 3 ಗಂಡು ಮಕ್ಕಳಿಗೆ ಜನಕ ಮತ್ತು ಅವನ ಸಹೋದರನ ಮಕ್ಕಳನ್ನ ಕೊಟ್ಟು ವಿವಾಹ ಮಾಡುವ ಪ್ರಸ್ತಾವನೆಯನ್ನ ಮುಂದಿಟ್ರು. ಆ ಸಮಯದಲ್ಲಿ ಜನಕನು ಮಗಳು ಊರ್ಮಿಳೆಗೆ ಲಕ್ಷ್ಮಣ ನಿನಗೆ ಒಪ್ಪಿಗೆ ಎಂದು ಕೇಳಿದಾಗ ಅವಳೇ ನಾಚಿ ಒಪ್ಪಿಗೆ ಸೂಚಿಸಿದ್ಲು. ರಾಮನಿಗಿಂತ ಲಕ್ಷ್ಮಣ ಸ್ಫುರದ್ರೂಪಿ ಆಗಿದ್ನು. ಅಲ್ಲದೆ ಬಲಿಷ್ಠ ತೋಳು, ಅಗಲವಾದ ಭುಜ, ಪರಾಕ್ರಮಿ, ಸ್ವಲ್ಪ ಮುಂಗೋಪಿಯೂ ಹೌದು. ಗುರು ಹಿರಿಯರ ಆಶಯದಂತೆ ರಾಮ ಸೀತೆಯ ಕಲ್ಯಾಣದೊಂದಿಗೆ ದಶರಥನ ಉಳಿದ ಮಕ್ಕಳು ಜನಕ ಮಹಾರಾಜ ಹಾಗೂ ಸೋದರರ ಮಕ್ಕಳ ಮದುವೆ ವಿಜೃಂಭಣೆಯಿಂದ ನಡೆಯಿತು. ಊರ್ಮಿಳೆ ಮದುವೆ ನಂತರ ಅಕ್ಕ ತಂಗಿಯರ ಜೊತೆಯಲ್ಲಿ ಅಯೋಧ್ಯೆಗೆ ಬಂದ್ಲು. ಸ್ವಲ್ಪ ಕಾಲ ಎಲ್ಲರೂ ಆನಂದದ ಜೀವನ ನಡೆಸಿದ್ರು. ಲಕ್ಷ್ಮಣನು ರಾಮನ ವಿಷಯವನ್ನ ಪದೇ ಪದೇ ಹೇಳ್ತಾ ಇದ್ದ ಎನ್ನುವುದನ್ನ ಬಿಟ್ರೆ ಊರ್ಮಿಳೆಯನ್ನ ಅವಳ ನಿರೀಕ್ಷೆಗಿಂತಲೂ ಚೆನ್ನಾಗಿ ನೋಡಿಕೊಳ್ತಾ ಇದ್ದ. ದಶರಥನು ಮುಂದೆ ರಾಮನಿಗೆ ರಾಜ್ಯದ ಜವಾಬ್ದಾರಿಯನ್ನ ವಹಿಸಿ ಬಿಟ್ರೆ ತಾನು ಅಂದುಕೊಂಡಿದ್ದೆಲ್ಲ ಆದಂತೆ ಎಂದುಕೊಂಡು ಗುರುಗಳಾದ ವಸಿಷ್ಠರ ಬಳಿ ಚರ್ಚಿಸಿ ರಾಮನಿಗೆ ಪಟ್ಟಾಭಿಷೇಕ ಮಾಡಲು ಸಿದ್ಧತೆ ನಡೆಸ್ತಾನೆ. ಆ ಸಮಯದಲ್ಲೇ ಬರಸಿಡಿಲಂತೆ ಕೈಕೇಯಿಯ ವಚನದಿಂದ ರಾಮ, ಸೀತೆ, ಲಕ್ಷ್ಮಣ 14 ವರ್ಷ ವನವಾಸಕ್ಕೆ ಹೊರಟರು. ಊರ್ಮಿಳೆ ತಾನು ಸಹ ವನವಾಸಕ್ಕೆ ಬರುವುದಾಗಿ ಹೇಳಿದ್ಲು. ಆದ್ರೆ ಲಕ್ಷ್ಮಣ, ನೀನು ನಮ್ಮ ಜೊತೆ ಬರುವುದು ಬೇಡ, ಅರಮನೆಯಲ್ಲಿ ನನ್ನ ತಾಯಿಯರ ಸೇವೆಗೆ ನಿನ್ನ ಅಗತ್ಯ ಇದೆ ಎಂದು ಹೇಳಿ ಅಲ್ಲೇ ಇರುವಂತೆ ತಿಳಿಸಿದನು. ಊರ್ಮಿಳೆ ಪತಿಯ ಮಾತನ್ನ ಪಾಲಿಸಲು ಆ ಕ್ಷಣದಿಂದಲೇ ದುಃಖವನ್ನ ನುಂಗಿ ಕಣ್ಣೀರನ್ನ ತೊಡೆದು ಮೌನ ಹೊಂದಿದಳು. ದಶರಥ ಹೋದಾಗ್ಲೂ ಕಣ್ಣೀರು ಹಾಕದೆ ಮೌನದಲ್ಲೇ ದುಃಖಿಸ್ತಾ ಇದ್ಲು. ಅತ್ತ ವನವಾಸಕ್ಕೆ ಹೋದ ಲಕ್ಷ್ಮಣನು ರಾಮ ಸೀತೆಯ ಗುಡಿಸಲಿನ ಹೊರಗೆ ಬಿಲ್ಲು ಬಾಣ ಇಟ್ಟುಕೊಂಡು ಕಾಯ್ತಾ ಇದ್ದ. ಆದ್ರೆ ರಾತ್ರಿ ತೂಕಡಿಕೆ ಬಂದು ನಿದ್ರೆ ಆವರಿಸಿದಂತಾಗಿ ನಿದ್ರಾದೇವಿಯನ್ನ ಆಹ್ವಾನಿಸಿ ತನಗೆ 14 ವರ್ಷಗಳ ಕಾಲ ನಿದ್ರೆಯಿಂದ ಮುಕ್ತಿ ಬೇಕೆಂದು ಕೇಳಿಕೊಳ್ತಾನೆ. ಆದ್ರೆ ನಿದ್ರಾದೇವಿಯು ಇದು ಸೃಷ್ಟಿಯ ನಿಯಮಕ್ಕೆ ವಿರುದ್ಧವಾದದ್ದು, ನಿದ್ರೆಯನ್ನ ನೀನು ಇನ್ನಾರಿಗಾದ್ರೂ ವರ್ಗಾಯಿಸುವುದಾದ್ರೆ ಮಾತ್ರ ನಿನ್ನಿಂದ ನಿದ್ರೆಯನ್ನ ದೂರ ಮಾಡ್ತೇನೆ ಅಂತ ಹೇಳ್ತಾಳೆ. ಆಗ ತನ್ನ ಹೆಂಡತಿಗೆ ನಿದ್ರೆಯನ್ನ ವರ್ಗಾಯಿಸುವಂತೆ ಕೇಳಿಕೊಳ್ತಾನೆ. ನಿದ್ರಾದೇವಿ ಊರ್ಮಿಳೆ ಬಳಿ ಬಂದು ಅದನ್ನ ತಿಳಿಸಿದ್ಲು. ಊರ್ಮಿಳೆ ಪತಿ ಕೊಟ್ಟಿದ್ದನ್ನ ಸಂತೋಷದಿಂದ ಸ್ವೀಕರಿಸಿದ್ಲು. ನಿದ್ರಾದೇವಿ ಲಕ್ಷ್ಮಣನ 14 ವರ್ಷದ ನಿದ್ರೆಯನ್ನ ಅವನ ಪತ್ನಿಗೆ ವರ್ಗಾಯಿಸಿದ್ಲು. ಅಂದಿನಿಂದ ಊರ್ಮಿಳೆ ತನ್ನ ಆಸೆ, ಆಕಾಂಕ್ಷೆ, ಯವ್ವನೋತ್ಸಾಹ ಎಲ್ಲವನ್ನ ಮರೆತು ಹಗಲೆಲ್ಲ ನಿದ್ದೆಯ ಬಂಪರಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ರಾತ್ರಿ ಬಹಳ ಹೊತ್ತು ಮಲಗಿರ್ತಾ ಇದ್ಲು. ಅವಳಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಇಷ್ಟಾಗಿಯೂ ಅತ್ತೆಯರ ಸೇವೆಯನ್ನ ನಿಷ್ಠೆಯಿಂದ ಮಾಡ್ತಾ ಇಡೀ ಕುಟುಂಬ ಹಾಗೂ ಪತಿಯ ಶ್ರೇಯಸ್ಸಿಗಾಗಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ಲು. ಹಾಗೆ ನೋಡ್ತಾ ಹೋದ್ರೆ ಸೀತೆ ರಾಮನ ಜೊತೆ ಕಾಡಿಗೆ ಹೋಗಿ ರಾವಣ ಅಪಹರಿಸುವವರೆಗೂ ಗಂಡನ ಜೊತೆ ಕಾಡಿನಲ್ಲೇ ಸಂತೋಷದಿಂದ ಇದ್ಲು. 13 ವರ್ಷಗಳ ಕಾಲ ಪತಿ ಪ್ರೀತಿಯ ಕೊರತೆಯೇ ಸೀತೆಗಿರ್ಲಿಲ್ಲ. ಆದ್ರೆ ಅಯೋಧ್ಯೆಯಲ್ಲಿ ಊರ್ಮಿಳೆ ಪತಿಯ ಸಂಗಾತಿ ಇಲ್ಲದೆ 14 ವರ್ಷವೂ ಒಂಟಿಯಾಗಿ ಮೌನದಿಂದಿದ್ದು ಕರ್ತವ್ಯಗಳನ್ನ ಮಾಡ್ತಾ ನಿದ್ರೆಯ ಮಂಪರಿನಲ್ಲೇ ಕಳೆದ್ಲು. ಇತ್ತ 14 ವರ್ಷಗಳು ಎಚ್ಚರವಾಗಿದ್ದು ಅಣ್ಣ ಅತ್ತಿಗೆ ಲಕ್ಷ್ಮಣನು ಕಣ್ಗಾವಲಾಗಿದ್ದನು. ರಾವಣ ಸೀತೆಯನ್ನ ಅಪಹರಿಸಿ ಯುದ್ಧವಾದಾಗ ಲಕ್ಷ್ಮಣ ನಿದ್ರೆಗೆಟ್ಟಿದ್ದು ವರವಾಯಿತು. ಏಕೆಂದ್ರೆ ರಾವಣನ ಮಗ ಮೇಘನಾದನು ತನಗೆ ಸಾವೇ ಬರದಂತೆ ವರ ಪಡೆದಿದ್ದ. ಆದಾಗ್ಯೂ ಸಾವು ಬರುವುದಾದ್ರೆ
ಆದ್ರೆ 14 ವರ್ಷ ನಿದ್ರೆ ಬಿಟ್ಟವನು ಹಾಗೂ ಬ್ರಹ್ಮಚರ್ಯ ಪಾಲಿಸಿದವನು ಮಾತ್ರ ತನ್ನನ್ನ ಕೊಲ್ಲಲು ಸಾಧ್ಯ ಎಂಬ ವರವನ್ನ ಕೇಳಿದ್ದ. ಈ ಎರಡು ಸಿದ್ಧಿಗಳು ಲಕ್ಷ್ಮಣನಲ್ಲಿ ಇದ್ದುದರಿಂದ ಮೇಘನಾಥನ ವಧೆ ಸಾಧ್ಯವಾಯಿತು. ಲಕ್ಷ್ಮಣನಿಂದ ಪತ್ನಿ ತೆಗೆದುಕೊಂಡ ನಿದ್ರೆ ವರವಾಯಿತು. ಅಲ್ಲದೆ ಯುದ್ಧದಲ್ಲಿ ಒಮ್ಮೆ ರಾವಣನ ಮಗ ಮೇಘನಾಥನು ಹೊಡೆದ ಬಾಣದಿಂದ ಮೂರ್ಛಿತನಾಗಿ ಮಲಗಿದ ಲಕ್ಷ್ಮಣ ಒಂದು ಕನಸು ಕಂಡನಂತೆ. ಅದರಲ್ಲಿ ಮೇಘನಾಥನು ತಾನು ಮಾಡ್ತಾ ಇದ್ದ ಕ್ಷುದ್ರ ಯಾಗಕ್ಕೆ ಲಕ್ಷ್ಮಣನನ್ನ ಬಲಿ ಕೊಡಲು ಸಿದ್ಧತೆ ಮಾಡಿಕೊಳ್ತಾ ಇದ್ದನು. ಆಗ ಲಕ್ಷ್ಮಣನ ಕನಸಿನಲ್ಲಿ ಊರ್ಮಿಳೆಯು ಬಂದು ಅವನಿಗೆ ರಕ್ಷಾ ಕವಚವನ್ನ ತೊಡಿಸಿದಳಂತೆ. ನಂತರ ಲಕ್ಷ್ಮಣ ಎಚ್ಚರಗೊಂಡ ಮೇಲೆ ಮೇಘನಾಥನನ್ನ ಸಂಹರಿಸುತ್ತಾನೆ. ಈ ಶಕ್ತಿ 14 ವರ್ಷಗಳ ತ್ಯಾಗದಿಂದ ಬಂದಿತ್ತು ಎನ್ನಲಾಗಿದೆ. ಇಂತಹ ತ್ಯಾಗಕ್ಕೆ ಹಾಗೂ ಪತಿ ರಕ್ಷಣೆ ಮಾಡುವಲ್ಲಿ ತನ್ನ ಜೀವನವನ್ನ ಮುಡಿಪಾಗಿಟ್ಟು ಪ್ರತಿ ಕ್ಷಣವೂ ಪತಿಯ ನಿರೀಕ್ಷೆಯಲ್ಲಿ ದಿನ ಕಳೆಯುತ್ತಾ ಗಂಧದ ಕೊರಡಿನಂತೆ ತನ್ನನ್ನ ಸವಿಸಿಕೊಂಡ ಲಕ್ಷ್ಮಣನ ಪತ್ನಿ ಊರ್ಮಿಳೆಗಿಂತ ಮಿಗಿಲಾದವರು ಯಾರಿಲ್ಲ. ರಾಮಾಯಣದಲ್ಲಿ ರಾಮ ಸೀತೆಯಂತೆ ಊರ್ಮಿಳೆಯು ಮಹಾನ್ ತ್ಯಾಗಿಯಾಗಿದ್ದಾಳೆ. ಇದಾಗಿತ್ತು ರಾಮಾಯಣದಲ್ಲಿ ಮೌನ ತಪಸ್ವಿ ಊರ್ಮಿಳೆಯ ಜೀವನ ತ್ಯಾಗದ ಚಿತ್ರಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೇವೆ. ಇದು 1 ಪಾಯಿಂಟ್ ಟಿವಿ.